ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತೊಂದು ತುಂಬ ಹೇಳೋದಕ್ಕೆ ಬೇಜಾರಾಗುವಂತಹ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾಕಂದರೆ ಅಂತಹ ಘಟನೆಗೆ ತೀರ್ಪು ಬಂದಿದೆ. ತೀರ್ಪು ಬಂದಿರೋದು ಓಕೆ, ಸಂತೋಷದಾಯಕವಾದಂತಹ ತೀರ್ಪು, ತೃಪ್ತಿಯಾಗುವಂತಹ ತೀರ್ಪು ಅಲ್ಲದೆ ಹೋದರೂ ಸಹ ಸಂತೋಷದಾಯಕವಾದಂತಹ ತೀರ್ಪು. ಆದರೆ ಆ ಘಟನೆ ಇದೆಯಲ್ಲ, ಅದನ್ನು ಹೇಳೋದು ಬಹಳ ಕಷ್ಟ ಆಗುತ್ತೆ ಮನಸ್ಸಿಗೆ. ತನ್ನ ಹೆತ್ತ ಮಕ್ಕಳಿಗೆ 5 ನಿದ್ರೆ ಮಾತ್ರೆ ಹಾಕಿ, ಅದು 7 ವರ್ಷ 5 ವರ್ಷದ ಮಕ್ಕಳು, 7 ವರ್ಷದ ಗಂಡು ಮಗು 5 ವರ್ಷದ ಹೆಣ್ಣು ಮಗುಗೆ ನಿದ್ರೆ ಮಾತ್ರೆ ಹಾಕಿ, ಕೊಲ್ಲುವ ಉದ್ದೇಶದಿಂದ ನಿದ್ರೆ ಮಾತ್ರೆ ಹಾಕಿ ಆ ಮಕ್ಕಳು ಜೀವ ಬಿಡ್ತಾ ಇಲ್ಲ, ನಿದ್ದೆನೇ ಮಾಡ್ತಿದ್ದೇವೆ, ಪ್ರಾಣನೇ ಹೋಗ್ತಿಲ್ಲ ಅಂತ ಹೇಳಿ ತನ್ನ ಗೆಳೆಯನಿಗೆ, ಪ್ರಿಯಕರನಿಗೆ ಫೋನ್ ಮಾಡಿ ಅವರಿಗೆ ಮಾತ್ರೆ 5 ಮಾತ್ರೆ ಹಾಕಿದ್ರು ಸಹ ಜೀವ ಹೋಗ್ತಾ ಇಲ್ಲ, ನಿದ್ದೆನೇ ಮಾಡ್ತಿದಾರಲ್ಲ, ಏನು ಮಾಡಲಿ ಅಂತ ಕೇಳುವಂತಹದ್ದು ಇದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಮನಸ್ಸಿಗೆ. ಒಬ್ಬ ತಾಯಿ, ಹೆತ್ತ ತಾಯಿ ತನ್ನ ಮಕ್ಕಳಿಗೆ, ಪ್ರಿಯಕರನಿಗಾಗಿ ಏನಿದು ಘಟನೆ ಮತ್ತು ಈಗ ಬಂದಿರುವಂತಹ ಶಿಕ್ಷೆ ಅಂತದ್ದು. ಆ ಶಿಕ್ಷೆಗೆ ಜನ ಯಾಕೆ ಸಾಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ ಇಡೀ ಘಟನೆಯನ್ನು ವಿವರಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಬಿರಿಯಾನಿ ಅಭಿರಾಮಿ ಅಂತ ಒಂದು ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗಿದ್ದಂತಹ ಲೇಡಿ, ಸುಮಾರು 25 ವರ್ಷ ಆಕೆಗಾಗ. 2018 ಕತೆ ಇದು. 2018 ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿರುವಂತಹದ್ದು. ಬಿರಿಯಾನಿ ಅಭಿರಾಮಿ ಅಂತ ಟಿಕ್ ಟಾಕ್ ಅಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕ್ತಿದ್ಲು, ಬಹಳ ಫೇಮಸ್ ಆಗಿದ್ಲು. ಎಲ್ಲೆಲ್ಲಿ ಬಿರಿಯಾನಿ ಸಿಗುತ್ತೋ ಆ ಬಿರಿಯಾನಿ ತಗೊಂಡ್ಬಂದು ತಿಂದು ಅದನ್ನು ವಿಡಿಯೋ ಮಾಡಿ ಹಾಕಿ ಅದರಿಂದ ಫೇಮಸ್ ಆಗಿದ್ಲು. ಬೇರೆ ರೀಲ್ಸ್ ಹಾಕ್ತಿದ್ಲು ಸಿಕ್ಕಾಪಟ್ಟೆ. ಅವಳಿಗೆ ಒಂದು ಗಂಡ, 2 ಮಕ್ಕಳು, ಚೆನ್ನೈನಲ್ಲಿ ಜೀವನ. ಏನು ನಾರ್ಮಲ್ ಕುಟುಂಬ, ಮಿಡಿಲ್ ಕ್ಲಾಸ್ ಕುಟುಂಬ, ಎಲ್ಲವೂ ನಾರ್ಮಲ್ ಆಗಿ ಹೋಗ್ತಿದೆ ಅನ್ಬೇಕಾದ್ರೆ ಬಿರಿಯಾನಿ ಡೆಲಿವರಿ ಮಾಡೋದಕ್ಕೆ ಒಬ್ಬ ಬರ್ತಿದ್ನಲ್ಲ, ಮೀನಾಕ್ಷಿ ಸುಂದರಂ ಅಂತ ಅವನ ಹೆಸರು. ಅವನು ಪ್ರತಿದಿನ ಇವಳು ಒಂದೊಂದು ಕಡೆಯಿಂದ ಬಿರಿಯಾನಿ ತರಿಸಿ ಅದು ವಿಡಿಯೋ ಮಾಡೋದು ಇನ್ನೇನೋ ಮಾಡ್ತಿದ್ಲಲ್ಲ, ಪ್ರತಿದಿನ ಡೆಲಿವರಿ ಕೊಡ್ತಿದ್ದ. ಸ್ನೇಹ ಬೆಳೀತು. ಆ ನಂತರ ಅವಳಿಗೋಸ್ಕರ ಎಕ್ಸ್ಟ್ರಾ ಬಿರಿಯಾನಿ ತರೋದು, 4 ಎಕ್ಸ್ಟ್ರಾ ಪೀಸ್ ಹಾಕೊಂಬರೋದು, ಇದೆಲ್ಲ ಮಾಡ್ತಿದ್ದ. ಹೀಗೆ ಅವರ ಸ್ನೇಹ ಪ್ರೀತಿಗೆ ತಿರುಗಿತು, ಪ್ರೀತಿ ಸಂಬಂಧಕ್ಕೆ ತಿರುಗಿತು. ಅದು ಏನೋ ಹಾಳು ಮಾಡ್ಕೊಂಡು ಹೋಗ್ಲಿ. ಆದರೆ ಇಬ್ಬರು ಸಹ ನಾವಿಬ್ಬರು ಒಟ್ಟಿಗೆ ಬದುಕಬೇಕು, ನನಗೆ ಈ ಸಂಸಾರ ಬೇಡ ಅಂತ ಈ ಅಭಿರಾಮಿ ಅನ್ನುವಂಥವಳು ನಿರ್ಧಾರಕ್ಕೆ ಬರ್ತಾಳೆ. ಅದಕ್ಕೆ ಇವನು ಸಹ, ಮೀನಾಕ್ಷಿ ಸುಂದರಂ ಸಹ, ಎಸ್ ನಾವಿಬ್ಬರು ಒಟ್ಟಿಗೆ ಬದುಕೋಣ ಅಂತ ಲೆಕ್ಕ ಹಾಕ್ತಾರೆ. ಹಾಳಾದವರು, ಆ ರೀತಿ ಯೋಚನೆ ಮಾಡಿದವರು ಒಂದು ಡೈವರ್ಸ್ ಕೊಡ್ಬೋದಾಗಿತ್ತು. ಹೇಳದೆ ಕೇಳದೆ ಓಡೋಗಿದ್ರು ಆಗಿರೋದು, ಏನು ಮಾಡಿದ್ರು ಆಗಿರೋದು. ಆದರೆ ಮುಂದೆ ಯಾವುದೇ ಸಮಸ್ಯೆ ಬರಬಾರ್ದು, ನಮಗೆ ಯಾರೂ ಅಡ್ಡಿ ಬರಬಾರ್ದು. ಈ 3 ಜನರನ್ನ ಕೊಂದು ಬಿಡಬೇಕು. ಯಾರು? 2 ಮಕ್ಕಳು, ಒಂದು 7 ವರ್ಷದ ಮಗ, ಇನ್ನೊಂದು 5 ವರ್ಷದ ಮಗಳು, ಗಂಡ. 3 ಜನರನ್ನ ಕೊಂದು ಹಾಕ್ಬಿಡ್ಬೇಕು. ಆಗ ನಮಗೆ ಜೀವನದಲ್ಲಿ ಯಾರು ಅಡ್ಡಿ ಬರಲ್ಲ. ಎಲ್ಲಿ ಹೋದ್ರು, ಹೇಗಿದ್ರು ನಮ್ಮನ್ನ ಯಾರು ಕೇಳೋರಿರಲ್ಲ, ಹೇಳೋರಿರಲ್ಲ. ನಾವಿಬ್ಬರೇ ಸಂತೋಷವಾಗಿ ಖುಷಿಯಾಗಿ ಇರಬಹುದು ಅಂತ 2 ಕಿರಾತಕರು, ಪಾಪಿಗಳು ಸ್ಕೆಚ್ ಹಾಕೊಂಡು ಪ್ಲಾನ್ ಮಾಡ್ಕೊಳ್ತಾರೆ. ಆದರೆ ಆ ಪ್ಲಾನ್ನ ಭಾಗವಾಗಿ ಏನು ಯೋಚನೆ ಮಾಡ್ತಾರೆ ಇವರು ಅಂದರೆ, 3 ಜನಕ್ಕೆ ಓವರ್ ಡೋಸ್ ಆಗೋ ಲೆಕ್ಕದಲ್ಲಿ 5 ಮಾತ್ರೆಗಳು, ನಿದ್ರೆ ಮಾತ್ರೆ ಹಾಕ್ಬಿಡೋದು. 3 ಜನ ಸತ್ತು ಹೋಗ್ತಾರೆ. ಅದೇನೋ ಮೆಡಿಕಲ್ ಕಾಂಪ್ಲಿಕೇಶನ್, ಅಲರ್ಜಿನೋ ಏನೋ ಆಯ್ತು ಅಂತ ಹೇಳಿ ಜನ ಸುಮ್ಮನೆ ಆಗ್ಬಿಡ್ತಾರೆ. ಯಾರಿಗೂ ಗೊತ್ತಾಗಲ್ಲ ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಪ್ಲಾನ್ ಮಾಡ್ಕೊಂಡ್ಮೇಲೆ ರಾತ್ರಿ 2 ಮಕ್ಕಳಿಗೂ ಈಕೆನೆ ಹಾಲು ಕುಡಿಸ್ತಾಳೆ. 5 ಮಾತ್ರೆ ಹಾಕಿ ಗಂಡನಿಗೆ ಹಾಲಲ್ಲಿ ಇಟ್ಟಿರ್ತಾಳೆ. ಅವನಿಗೆ ಮಲಗೋವಾಗ ತಾನೇ ಹಾಲು ಹಾಕೊಂಡು ಕುಡಿಯೋ ಅಭ್ಯಾಸ, ಹಾಗಾಗಿ ಅವನು ಹಾಕೊಂಡು ಕುಡಿತಾನೆ ಅಂತ ಹೇಳಿ ಅವನಿಗೆ ಅಲ್ಲಿಟ್ಟಿರ್ತಾಳೆ. ಇವಳು ಪಾಡಿಗೆ ಇವಳು ಆಕ್ಟಿಂಗ್ ಮಾಡ್ತಿರ್ತಾಳೆ ಮಲಗಿದ್ದಂಗೆ. ಬೆಳಗ್ಗೆ ಆಯ್ತು, ಗಂಡ ಎದ್ದು ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಇವಳಿಗೆ ಆಶ್ಚರ್ಯ, ಇವನಿಗೇನೋ ಆಗಿಲ್ವಲ್ಲ. ಪಕ್ಕದಲ್ಲಿ ಮಕ್ಕಳನ್ನ ನೋಡ್ತಾಳೆ, ಅವ್ರು ಇನ್ನೂ ಉಸಿರಾಡ್ತಿದ್ದಾರೆ, ಮಕ್ಕಳು ಮಲಗಿದ್ದಾರೆ, ನಿದ್ದೆ ಮಾಡ್ತಿದ್ದಾರೆ ಅಂತ ಇವನು ಅನ್ಕೊಂಡಿದ್ದಾನೆ ಗಂಡ, ತನ್ನ ಮಕ್ಕಳು ಮಲಗಿದ್ದಾರೆ ಅಂತ. ಇವನಿಗೇನೂ ಆಗಿಲ್ಲ. ಇವನ್ ಪಾಡಿಗೆವನು ಸರಿ ಅಂತಾಳೆ ಹೆದರ್ಕೊಂಡು. ಅವನು ಆಫೀಸ್ಗೆ ಹೊರಟ. ಹೋಗಿ ಅಡುಗೆ ಮನೆಗೆ ಓಡೋಗಿ ನೋಡ್ತಾಳೆ, ಹಾಲು ಅಲ್ಲೇ ಇದೆ. ಅವನು ಕುಡ್ದಿಲ್ಲ, ರಾತ್ರಿ ಹಾಲು ಕುಡ್ದಿಲ್ಲ ಅವನು. ಈ ಕಡೆ ಮಕ್ಕಳ ಹತ್ರ ಬಂದು ನೋಡ್ತಾಳೆ, ಉಸಿರಾಡ್ತಿದ್ದಾಳೆ, ಆದರೆ ಹಾರ್ಟ್ ಬಿಟ್ಟು ಲೋ ಇದೆ. ಏನ್ ಮಾಡೋದು ಅರ್ಥ ಆಗಲ್ಲ. ಪ್ರಿಯಕರನಿಗೆ ವಾಟ್ಸ್ಆ್ಯಪ್ ಕಾಲ್ ಮಾಡ್ತಾಳೆ. ನಾರ್ಮಲ್ ಕಾಲ್ ಮಾಡಿದ್ರೆ ಏನಾದರೂ ಸಿಗಾಕೊಂಡ್ಬಿಡ್ಬೋದು ಅಂತ ಅತಿ ಬುದ್ಧಿವಂತಿಕೆ ವಾಟ್ಸಪ್ ಕಾಲ್ ಮಾಡ್ತಾಳೆ. ವಾಟ್ಸಪ್ ಕಾಲ್ ಮಾಡಿ ಅವನಿಗೆ ಹೇಳ್ತಾಳೆ, 5 ಮಾತ್ರೆ ಹಾಕದೆ ಏನೂ ಆಗ್ತಿಲ್ಲ, ನಿದ್ದೆನೆ ಮಾಡ್ತವ್ರೆ, ಸತ್ತು ಹೋಗಿಲ್ಲ 2 ಮಕ್ಕಳು ಅಂತ. ಹೆತ್ತ ತಾಯಿ
ತನ್ನ ಮಕ್ಕಳಿಗೆ ಮಾತ್ರೆ ಹಾಕಿ ಸಾಯೋದಕ್ಕೆ ಮಾತ್ರೆ ಹಾಕಿ ಇನ್ನು ಸಾಯ್ತಿಲ್ಲ, ಏನು ಮಾಡ್ಲಿ ಅಂತ ಇನ್ನೊಬ್ಬನಿಗೆ ಫೋನ್ ಮಾಡಿ ಕೇಳೋದಿದೆಯಲ್ಲ, ಅದನ್ನ ಯೋಚನೆ ಮಾಡೋದಕ್ಕಾದ್ರೂ ಆಗುತ್ತಾ? ಆದ್ರೆ ಅವಳು ಕೇಳ್ತಾಳೆ, ಈ ಕಿರಾತಕಿ ಕೇಳ್ತಾಳೆ. ಅದಕ್ಕೆ ಉತ್ತರನೂ ಕೊಡ್ತಾನೆ. ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಟೆನ್ಷನ್ ಆದ್ರೆ ನನಗೂ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆಗ್ಬೇಡ, ನೀನೊಂದು ಕೆಲಸ ಮಾಡು, ಗಂಡ ಈಗಲೇ ಬರಲ್ಲ ತಾನೆ, ನಾನು ಬರ್ತೀನಿ ಕೆಲಸ ಮುಗಿಸ್ಕೊಂಡು, ಓಡೋಗ್ಬಿಡೋಣ ನಾವು ಅಂತ ಹೇಳೋದು. ಆ ಕಾಲ್ ರೆಕಾರ್ಡ್ ಸಿಕ್ತು ಪೊಲೀಸರಿಗೆ. ಆ ಕಾಲ್ ರೆಕಾರ್ಡ್ ಅನ್ನು ಒಮ್ಮೆ ಕೇಳಿಸ್ಕೊಳ್ಳಿ ನೀವು. குழந்தைங்க 2 பேருக்கும் பால்ல 5 ஜூஸ் மாத்திரை போட்டு கலந்து கொடுத்துட்டேன். நல்லா ஆனா அவங்க பார்க்க தூங்குற மாதிரி இருக்கு. ஆனா அதை வச்சுட்டு போட்டு வச்சுருக்கேன். செத்துட்டாங்களா? 5 மாத்திரை போட்டிருக்கேன். ஆனா தூங்குற மாதிரி தான் இருக்காங்க. இன்னும் பயமே இல்லாம பேசுறேன், எனக்கு பயமா இருக்கு. சரி இப்ப என்ன பண்ணலாம்? என்ன பண்றது எனக்கு தெரியல. 2 பேரும் எங்க ஊருக்கு போயிடலாம். அது நான் உன்னை ஓடி போறதுக்கோசம் தானே இந்த பிளான் பண்ணேன். ஹவுஸ் ஓனர் இருக்காங்களா பாரு. ராத்திரி 11 மணி ஆகுது. யாரும் அவங்க இருக்க மாட்டாங்க. யாருமே இல்லல்ல வெளியே? யாரும் இல்ல. எனக்கும் ஹோட்டல்ல வேலை முடிய போகுது, முடிஞ்சிச்சு, நானும் வரேன். உங்க வீட்டுக்காரர் வருவாரா இப்போ? வருவாரா என்னன்னு தெரியல எனக்கு. சரி வரலன்னா எனக்கு ஃபோன் பண்ணு, நான் சொல்ற இடம் வந்துடு, நம்ம காலைல ஓடி போயிடலாம். கேக்குதா இல்லையா? ಕೇಳಿದೆ. ಕೇಳಿಸ್ಕೊಂಡ್ರಲ್ಲ ಯಾವ ಮಟ್ಟದ ನೀಚತನದ ತಾಯಿಯಾಗಿರಬಹುದು ಇವಳು ಅಂತ. ಜಗತ್ತಲ್ಲಿ ನಿಮ್ಗೆ ಜಾಲಾಡಿದ್ರು ಸಹ, ಜಲ್ಡಿ ಹಿಡ್ಕೊಂಡು ಜಾಲಾಡಿದ್ರು ಸಹ ಒಬ್ರು ಇಬ್ರು ಸಿಗ್ಬೋದೇನೋ ಈ ಮಟ್ಟದ ಕ್ರೌರ್ಯ ಇರುವಂತಹ ತಾಯಿ ಅನ್ಸ್ಕೊಳ್ಳೋರು. ಈ ಮಟ್ಟದ ಕ್ರೌರ್ಯ ಇರುವ ತಾಯಿ ಒಬ್ರು ಇಬ್ರು ಸಿಗಬಹುದು, ತುಂಬಾ ಅಂದ್ರೆ ಒಬ್ರು ಇಬ್ರು ಸಿಗಬಹುದೇನೋ. ಅಷ್ಟು ನೀಚತನ. ಆಮೇಲೆ ಇಬ್ರು ಓಡೋಗ್ಬಿಡ್ತಾರೆ. ಓಡೋದ ನಂತರ ಗಂಡ ಆಫೀಸಿಂದ ಸಂಜೆ ಮನೆಗೆ ಬರ್ತಾನೆ, ಮನೇಲಿ ಯಾರು ಇಲ್ಲ, ಮಕ್ಕಳು ಕಾಣಿಸ್ತಿಲ್ಲ, ಹೆಂಡತಿನೂ ಇಲ್ಲ. ಆ ಕಡೆ ಈ ಕಡೆ ಹುಡುಕಾಡ್ತಾನೆ. ಏನ್ ಮಾಡೋದು ಗೊತ್ತಾಗಲ್ಲ ಅವನಿಗೆ, ಏನು ಅಂತಾನೆ ಗೊತ್ತಾಗಲ್ಲ. ಎಲ್ಲಿ ಹೋದ್ರು ಏನು ಎತ್ತ, ಇವಳು ಫೋನ್ ಸ್ವಿಚ್ ಆಫ್. ರಾತ್ರಿ ಎಲ್ಲ ಅಲ್ಲಿ ಇಲ್ಲಿ ಹುಡುಕಾಡ್ತಾನೆ. ಬೆಳಗ್ಗೆ ಮನೆಗೆ ಬಂದು ನೋಡ್ತಾನೆ, ಮನೆಯಿಂದ ಸ್ಮೆಲ್ ಬರ್ತಾ ಇದೆ. ಎಲ್ಲಿಂದ ವಾಸನೆ ಬರ್ತಿದೆ? ಕಬೋರ್ಡ್ ಓಪನ್ ಮಾಡಿ ನೋಡ್ತಾನೆ, ಇಬ್ಬರು ಮಕ್ಕಳು ಹೆಣನೂ ಅಲ್ಲಿದೆ. ತಕ್ಷಣ ಪೊಲೀಸಿಗೆ ಫೋನ್ ಮಾಡ್ತಾನೆ. ಪೊಲೀಸರು ಬರ್ತಾರೆ. ಆಕೆ ಫೋನನ್ನ ಟ್ರ್ಯಾಕ್ ಮಾಡೋ ಪ್ರಯತ್ನ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್. ಆ ನಂತರ ಅವಳ ನಂಬರ್ ತಗೊಂಡು ಅವಳ ನಂಬರಿಂದ ಲೇಟೆಸ್ಟ್ ಕಾಲ್ಸ್ ಯಾರ್ಯಾರಿಗೆ ಹೋಗಿದೆ ಅಂತ ನೋಡಿದಾಗ ಈ ಒಂದು ಸಿಗುತ್ತೆ, ಮೀನಾಕ್ಷಿ ಸುಂದರಂ ಅನ್ನುವಂತ ಒಂದು. ಅವನ್ ಫೋನ್ ಆಕ್ಟಿವ್ ಆಗೇ ಇರುತ್ತೆ. ಕೇರಳದಲ್ಲಿ ಇರ್ತಾರೆ. ಕೇರಳಕ್ಕೆ ಹೋಗಿ ಅವರನ್ನು ಬಂಧಿಸಬೇಕು ಅಂತ ಲೆಕ್ಕಾಚಾರ ಹಾಕೊಳ್ತಿರ್ಬೇಕಾದ್ರೇನೆ ಸಿಗ್ನಲ್ಲು ಕೇರಳದಿಂದ ರಿಟರ್ನ್ ತಮಿಳುನಾಡು ಕಡೆಗೆ ತೋರಿಸ್ತಾ ಇರುತ್ತೆ, ಚೆನ್ನೈ ಕಡೆಗೆ. ಪೊಲೀಸರಿಗೂ ಆಶ್ಚರ್ಯ ಆಗತ್ತೆ, ಏನು ವಾಪಸ್ ಬರ್ತಾವ್ರಲ್ಲ ಅಂತ. ಸೊ ಮೇ ಬಿ ಸತ್ತೋಗಿರ್ತಾರೆ ಮಕ್ಕಳು, ಏನೋ ಆಯ್ತು ಅಂತಲೋ. ಅವರೇ ಕಬೋರ್ಡಲ್ಲಿ ಹೋಗಿ ಸಿಗಾಕೊಂಡು ಆಟ ಆಡ್ಬೇಕಾದ್ರೆ, ನಾನು ಹೊರಗಡೆ ಹೋಗಿದ್ದೆ, ಆಟ ಆಡ್ಬೇಕಾದ್ರೆ ಕಬೋರ್ಡ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಮೇಲೆ ಓಪನ್ ಆಗಿಲ್ಲ, ಉಸಿರು ಕಟ್ಟಿ ಸತ್ತೋದ್ರು, ಏನೋ ಒಂದು ಹೇಳೋಣ, ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ಲೆಕ್ಕಾಚಾರದಲ್ಲಿ ವಾಪಸ್ ಬರ್ತಿದ್ರು. ಏನೋ ಗೊತ್ತಿಲ್ಲ, ಇಲ್ಲಿವರೆಗೂ ಗೊತ್ತಿಲ್ಲ ಯಾಕೆ ವಾಪಸ್ ಬಂದ್ರು ಅನ್ನೋದು. ಅದು ರಿವೀಲ್ ಆಗೇ ಇಲ್ಲ. ಬಟ್ ವಾಪಸ್ ಬರೋದ್ರಿಂದ ಪೊಲೀಸರು ಟ್ರ್ಯಾಕ್ ಮಾಡ್ಕೊಂಡ್ರು. ಚೆನ್ನೈ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಿದ್ರು. ಬೆಳಗ್ಗೆ ಇಳಿದ ತಕ್ಷಣನೇ ಅರೆಸ್ಟ್ ಮಾಡೋರು. ಅರೆಸ್ಟ್ ಮಾಡಿ ಅಲ್ಲ ಪ್ರೊಸೀಜರ್ಸ್ ಎಲ್ಲ ಆಯ್ತು. ಒಂದಷ್ಟು ದಿನ ಜೈಲಲ್ಲಿ ಇದ್ರು, ಆ ನಂತರ ಬೇಲಲ್ಲಿ ಇದ್ರು. ಮೊನ್ನೆ ಸ್ವಲ್ಪ ದಿನಗಳ ಹಿಂದೆ ಅದರ ತೀರ್ಪು ಬಂತು ಮದ್ರಾಸ್ ಕೋರ್ಟಿಂದ. ತೀರ್ಪು ಬಂದ ದಿನ ಜಡ್ಜು ಹೇಳಿದಂತಹ ಮಾತುಗಳಿದೆಯಲ್ಲ, ಆ ಮಾತುಗಳಲ್ಲೇ ಗೊತ್ತಾಗುತ್ತೆ ಜಡ್ಜು ಸಹ ಎಷ್ಟು ಶೇಕ್ ಆಗ್ಬಿಟ್ಟಿದ್ರು ಆ ಪ್ರಕರಣದಿಂದ ಅಂತ. 7 ವರ್ಷ ಆಯ್ತು, ಸರಿ 7 ವರ್ಷ. ಕಾರಣ ಮಧ್ಯದಲ್ಲಿ ಕೊರೋನಾ ಇದ್ದಿದ್ರಿಂದ ವಿಚಾರಣೆಗಳು, ಕೋರ್ಟ್ಗಳು ನಡೀತಾ ಇರಲಿಲ್ಲ ಸರಿಯಾಗಿ, ಹಾಗಾಗಿ ಡಿಲೇ ಆಯ್ತು. ಸರಿ 7 ವರ್ಷ ಆದ್ರೂ ಸಹ ತೀರ್ಪಿನ ದಿನ ಪೊಲೀಸರು ಇಬ್ಬರು ಅಕ್ಯೂಸ್ಟ್ಗಳನ್ನು ಕರ್ಕೊಂಡು ಬರ್ಬೇಕಲ್ಲ, ಆರೋಪಿಗಳನ್ನ, ಈ ಅಭಿರಾಮಿ ಮತ್ತು ಮೀನಾಕ್ಷಿ ಸುಂದರಂ ಇಬ್ಬರನ್ನ ಕರ್ಕೊಂಬರೋದು ತಡ ಆಯ್ತು. ತಡ ಆಗಿದ್ದಕ್ಕೆ ಜಡ್ಜು ಬಾಯಿಗೆ ಬಂದಂಗೆ ಬೈತಾರೆ ಪೊಲೀಸರನ್ನ, ಯಾಕೆ ಇಷ್ಟು ಲೇಟಾಗಿ ಕರ್ಕೊಂಬಂದಿದ್ದೀರಿ ಅಂತ. ಅಲ್ಲಿಗೆ ಅರ್ಥ ಆಯ್ತು ಏನೋ ದೊಡ್ಡದಾಗಿ ತೀರ್ಪು ಬರಲಿದೆ ಅಂತ. ಅನಂತರ ಹೇಳ್ತಾರೆ, ತಾಯಿ ಅನ್ನುವ ಹೆಸರಿಗೆ ಕಳಂಕ. ಇಂಥ ಘಟನೆಗಳಲ್ಲಿ ತಾಯಿ ಅನ್ನೋದ ಹೆಸರಿಗೇನೆ ಈ ಮಹಿಳೆ ಕಳಂಕ. ಈ ಮಹಿಳೆ ಯಾವುದೇ ಕಾರಣಕ್ಕೂ, ಮಹಿಳೆ ಆಗ್ಲಿ ಅವನಾಗ್ಲಿ, ಇಬ್ರು ಯಾವುದೇ ಕಾರಣಕ್ಕೂ ಮತ್ತೆ ಜೈಲಿಂದ ವಾಪಸ್ ಬರಲೇಬಾರ್ದು. ವಾಪಸ್ ಬರೋದಕ್ಕೆ ಯೋಗ್ಯರೇ ಅಲ್ಲ ಅವರು. ಅಂಥ ಕೃತ್ಯ ಮಾಡಿದ್ದಾರೆ ಇವರು. ಸಮಾಜಕ್ಕೆ ವಾಪಸ್ ಬಂದ್ರೆ ಸಮಾಜಕ್ಕೆ ಕೆಟ್ಟ ಹೆಸರು ಅಂತ ಜಡ್ಜ್ ಹೇಳ್ತಾರೆ ಜಡ್ಜ್ಮೆಂಟ್ ಅಲ್ಲಿ.
ಯೂಶ್ವಲ್ ಆಗಿ ಏನು ಹೇಳ್ತಾರೆ, ತಪ್ಪು ಮಾಡಿದರೆ ಜೈಲಿಗೆ ಹೋಗ್ಲಿ, ತಿದ್ಕೊಳ್ಳಿ, ಪರಿವರ್ತನೆ ಆಗಲಿ, ವಾಪಸ್ ಬಂದು ಮತ್ತೆ ಸಮಾಜದಲ್ಲಿ ಒಂದಾಗ್ಲಿ, ಒಳ್ಳೆ ಮನುಷ್ಯರಾಗಿ ಬದುಕಲಿ ಅಂತ ಹೇಳ್ತಾರೆ. ಈ ಪ್ರಕರಣದಲ್ಲಿ ಜಡ್ಜ್ ಹಾಗೆ ಹೇಳಲಿಲ್ಲ. ಇಂತಹ ಕೃತ್ಯ ಮಾಡಿರುವಂತಹ ಈ ಇಬ್ಬರಿಗೂ ಸಹ ಮತ್ತೆ ವಾಪಸ್ಸು ಸಮಾಜಕ್ಕೆ ಬರೋದಕ್ಕೆ ಅರ್ಹತೆ ಇಲ್ಲ. ಹಾಗಾಗಿ ಮಗನನ್ನ ಕೊಂದಿದ್ದಕ್ಕೆ ಒಂದು ಲೈಫ್ ಸೆಂಟೆನ್ಸ್ ಜೀವಾವಧಿ 14 ವರ್ಷ, ಮಗಳನ್ನ ಕೊಂದಿದ್ದಕ್ಕೆ ಒಂದು ಲೈಫ್ ಸೆಂಟೆನ್ಸ್ ಜೀವಾವಧಿ 14 ವರ್ಷ, ಗಂಡನನ್ನ ಕೊಲ್ಲಬೇಕು ಅಂತ ಸ್ಕೆಚ್ ಹಾಕಿ ವಿಷ ಹಾಕಿದ್ದಕ್ಕೆ ಅಂದ್ರೆ ಮಾತ್ರೆ ಹಾಕಿಟ್ಟಿದ್ದಕ್ಕೆ ಅದಕ್ಕೊಂದು ಲೈಫ್ ಸೆಂಟೆನ್ಸ್ ಜೀವಾವಧಿ 14 ವರ್ಷ. 14 ವರ್ಷಗಳು ಪ್ಲಸ್ 15,000 ರೂಪಾಯಿ ದಂಡ. 15,000 ರೂಪಾಯಿ ದಂಡ ಕಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಇನ್ನೂ 3 ವರ್ಷ ಹೆಚ್ಚಿಗೆ ಜೈಲಲ್ಲಿ ಇರಬೇಕು. 42 ವರ್ಷ ಪ್ಲಸ್ 3 ವರ್ಷ ಜೈಲು ಶಿಕ್ಷೆ. ಈ ಶಿಕ್ಷೆಯನ್ನು ವಿಧಿಸಿ ಈಗ ಕೋರ್ಟ್ ತೀರ್ಪು ಕೊಟ್ಟಿದೆ. ಸೊ ಯಾಕೆ ಇಂತಹ ಪ್ರಕರಣವನ್ನು ಹೇಳ್ತಿದ್ದೀನಿ ಅಂದ್ರೆ, ಈ ತರದ ಪ್ರಕರಣಗಳು ಸಿಕ್ಕಾಪಟ್ಟೆ ನಡೀತಿರ್ತವೆ. ಏನೋ ಲವ್ ಸ್ಟೋರಿಗಳು, ಕಿತ್ತೋಗಿರೋ ಲವ್ ಸ್ಟೋರಿ, ಏನೇನೋ ನಡೀತಾ ಇರ್ತವೆ ಸಮಾಜದಲ್ಲಿ. ಆದ್ರೆ ಇಬ್ಬರು ಮಕ್ಕಳು, ಅವ್ರಿಗೂ ಇದಕ್ಕೂ ಏನು ಸಂಬಂಧ? ಆ ಪಾಪಿಗೆ ಓಡಿ ಹೋಗ್ಬೇಕು ಅನ್ಕೊಂಡಿದ್ರೆ ಓಡಿ ಹೋಗ್ಬೋದಾಗಿತ್ತು, ಡೈವರ್ಸ್ ತಗೋಬೋದಾಗಿತ್ತು, ಏನೆಲ್ಲ ಆಪ್ಷನ್ಗಳಿದ್ರು ಸಹ ಆ ಮಕ್ಕಳನ್ನ ಕೊಲ್ಲಬೇಕು ಅನ್ನುವಂತಹ ಮನಸ್ಸು ಬರುತ್ತೆ. ಪ್ಲಸ್ ಮಕ್ಕಳಿಗೆ ವಿಷ ಹಾಕಿ, ಮಾತ್ರೆ ಹಾಕಿ, ಅವು ಸಾಯ್ತಾ ಇಲ್ಲ, ನಿದ್ದೆ ಮಾಡ್ತಿದಾವಲ್ಲ, ಏನ್ ಮಾಡ್ಲಿ ನಾನು ಅಂತ ಫೋನ್ ಮಾಡಿ ಕೇಳ್ತಲ್ಲ, ಅದೆಂತ ತಾಯಿ ಅನ್ನೋದು. ಅಲ್ಲೇ ನಾನು ಶಾಕ್ ಆಗಿದ್ದು, ಬೇರೆ ಯಾವುದಕ್ಕೂ ಶಾಕ್ ಆಗ್ಲಿಲ್ಲ. ದೊಡ್ಡ ಮಟ್ಟದಲ್ಲಿ ಶೇಕ್ ಆಗಿದ್ದು ಇಡೀ ಸಮಾಜ. ಮತ್ತಿದು ಈ ತೀರ್ಪು ಬಂದ ನಂತರ ಈಗ ಜನ ಆಕ್ಚುಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ಲಿ. ಅದ್ಯಾಕೆ ಅವಳಿಗೆ ಗಲ್ಲು ಶಿಕ್ಷೆ ಕೊಟ್ಟಿಲ್ಲ? ಗಲ್ಲು ಶಿಕ್ಷೆನೆ ಕೊಡಬೇಕಾಗಿತ್ತು. ಇಂತಹ ಕೃತ್ಯ ಎಸಗಿದೆ ಅವಳಿಗೆ ಬದುಕುವ ಅರ್ಹತೆ ಇಲ್ಲ ಅಂತ. ಬಟ್ ಕೋರ್ಟ್ಗಳು ಹಂಗೆ ಕೆಲಸ ಮಾಡಲ್ಲ. ಇನ್ನೂ ಇದೆ ಇವಳಿಗೆ ಆಪ್ಷನ್ಸು. ಅಪೀಲ್ ಹೋಗ್ಬೋದು ತೀರ್ಪಿನ ವಿರುದ್ಧ, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅಂತ ಹೋಗೋಕೆ ಚಾನ್ಸಸ್ ಇರುತ್ತೆ. ಬಟ್ ಕೃತ್ಯ ನಡೆದಿರೋದು ಆಲ್ಮೋಸ್ಟ್ ಪ್ರೂವ್ ಆಗಿರೋದ್ರಿಂದ ಎಲ್ಲಿಗೆ ಹೋದ್ರೂ ಅವಳು ಬಚಾವಾಗೋದು ಸಾಧ್ಯ ಇಲ್ಲ. ಕನಿಷ್ಠ ಅಂದ್ರೂ 14 ವರ್ಷ ಆದರೂ ಜೈಲಲ್ಲಿ ಇರ್ತಾಳೆ. ಈ ಘಟನೆ ನಡೆದು 8 ವರ್ಷ ಆಗಿದೆ, 7 ವರ್ಷ ಆಗಿದೆ. ಆಗ 25 ವರ್ಷ, ಈಗ 32 ವರ್ಷ. ಇನ್ನು ಅಟ್ಲೀಸ್ಟ್ ಇನ್ನೊಂದು 14-15 ವರ್ಷ ಜೈಲಲ್ಲಿ ಇರ್ತಾಳೆ ಅಂದ್ರೂ ಸಹ ಜೀವನ ಮುಗೀತು ಅಷ್ಟೇ. ಸೊ ಇದು ಒಂದು ವಿಶೇಷ ಮಾನವೀಯತೆಯ ದೃಷ್ಟಿಯಿಂದ ಹೇಳಲೇಬೇಕಾದಂಥ ಸುದ್ದಿ ಅಂತ ಅನಿಸಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.